Good afternoon, everyone. I am Raghavendra, Assistant Professor of English, JFGC Madhugare. In the previous two classes, I explained the summary analysis of the way of the word as well as the social satire way of the word as a social satire. Today, we go through the theme of appearance versus reality in the way of the word by William Congreve. Here, the objectives of this class are it's they are going to understand, analyze, and futures. You are going to understand, analyze, and futures of modern drama, or restoration drama, and at the same time, restoration age. Okay, theme of appearance and reality in the play, The Way of the Word. This hilarious play is known as a comedy of manners. ಇದನ್ನ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತ ಕರಿತೀವಿ. Precisely, ಸಂಕ್ಷಿಪ್ತವಾಗಿ, because it does what your quote expresses. ಅದೇನು ಅಂದ್ರೆ ನಾವೇನು ಹೇಳ್ತೀವಿ ಅದನ್ನ ಅದು ಮಾಡುತ್ತೆ. ಎನಿ ಕಾಮಿಡಿ ಆಫ್ ಮ್ಯಾನರ್ಸ್ ಟೇಕ್ಸ್ ಆಸ್ ಇಟ್ಸ್ ಬೇಸಿಸ್ ದ ಸೋಷಿಯಲ್ ಕಸ್ಟಮ್ಸ್. ಯಾವುದೇ ಕಾಮಿಡಿ ಆಫ್ ಮ್ಯಾನರ್ಸ್ ತನ್ನ ಬೇಸಿಸ್ ಆಗಿ ಸಾಮಾಜಿಕ ಪದ್ಧತಿಗಳನ್ನ ಮತ್ತೆ ವರ್ತನೆಗಳನ್ನ, ಆ ದಿನದ ಸಾಮಾಜಿಕ ಪದ್ಧತಿಗಳನ್ನ ವರ್ತನೆಗಳನ್ನ ತಗೊಂಡು ಅಂಡ್ ದೆನ್ ಯೂಸಸ್ ದಟ್ ಆಸ್ ದ ಬೇಸಿಸ್ ಆಫ್ ಸೆಟೈರ್, ಒಂದು ವಿಡಂಬನೆಯ ಅಡಿಪಾಯವಾಗಿ ಯೂಸ್ ಮಾಡುತ್ತೆ. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಟ್ರೂ ಇನ್ ದ ವೇ ಇನ್ ವಿಚ್ ಸಚ್ ಟೆಕ್ಸ್ಟ್ ಡೆಪಿಕ್ಟ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಮೆನ್ ಅಂಡ್ ವುಮೆನ್. ಇದು ಎಷ್ಟು ಸತ್ಯವಾಗಿದೆ ಅಂದ್ರೆ ಇಂತಹ ಒಂದು ಟೆಕ್ಸ್ಟ್ಗಳು ಪುರುಷರು ಮತ್ತು ಮಹಿಳೆಯರ ನಡುವೆ ಇರುವಂತಹ ಸಂಬಂಧಗಳನ್ನ ವಿವರಿಸುತ್ತಾ ಹೋಗುತ್ತೆ. ದಿಸ್ ಇಸ್ ವೈ ದಿಸ್ ಟೆಕ್ಸ್ಟ್ ಕನ್ಸರ್ನ್ಸ್ ಸೋಷಿಯಲ್ ಪ್ರಿಟೆನ್ಸಸ್ ಸೋ ಗ್ರೇಟ್ಲಿ. ಆದ್ದರಿಂದ ಇಂತಹ ಪುಸ್ತಕಗಳು ಸಾಮಾಜಿಕ ನಟನೆಗಳನ್ನ ಹೆಚ್ಚು ಪ್ರೆಸೆಂಟ್ ಮಾಡುತ್ತೆ. ಇನ್ ದಿಸ್ ಪ್ಲೇ, ಈ ನಾಟಕದಲ್ಲಿ, ವಿ ಆರ್ ಪ್ರೆಸೆಂಟೆಡ್ ವಿತ್ ಎ ವರ್ಲ್ಡ್. ನಾವು ಒಂದು ಪ್ರಪಂಚಕ್ಕೆ ಹೋಗ್ತೇವೆ ಇನ್ ವಿಚ್ ಸೊಸೈಟಿ ಫೋರ್ಸಸ್ ವುಮೆನ್ ಟು ಡಿಸೀವ್. ಇದರಲ್ಲಿ ಸಮಾಜ ಯಾವ ರೀತಿ ಮಹಿಳೆಯರನ್ನ ಮೋಸಗೊಳಿಸಿದೆ ಅಂಡ್ ಆಕ್ಟ್ ಖೈಲಿ ಇನ್ ದ ಮೆರಿ ಡ್ಯಾನ್ಸ್ ಆಫ್ ಕೋರ್ಟ್ಶಿಪ್. ಯಾವ ರೀತಿ ಆಸ್ಥಾನದ ಒಂದು ನೃತ್ಯದಲ್ಲಿ, ಸಂತೋಷದ ನೃತ್ಯದಲ್ಲಿ ಅವರನ್ನ ಬಳಸ್ಕೊಂಡಿದೆ. ಅಂಡ್ ಕಪಲ್ಸ್ ಡಿಸೀವ್ ಈಚ್ ಅದರ್. ಯಾವ ರೀತಿ ಜೋಡಿಗಳು ಪರಸ್ಪರರನ್ನ ಮೋಸಗೊಳಿಸುತ್ತಾರೆ ಅವರ ಮದುವೆಯಲ್ಲಿ. ಅಂಡ್ ಈವನ್ ಫ್ರೆಂಡ್ಸ್ ಡಿಸೀವ್ ಈಚ್ ಅದರ್. ಸ್ನೇಹಿತರು ಯಾವ ರೀತಿ ಮೋಸ ಮಾಡ್ತಾರೆ. ಇಲ್ಲಿ ದ ವೇ ಆಫ್ ದ ವರ್ಡ್ ಅಲ್ಲಿ ಮ್ಯಾರೇಜ್ ಈಸ್ ಶೋನ್ ಟು ಬಿ ಮೋರ್ ಅಬೌಟ್ ವೆಲ್ತ್. ಮದುವೆ ಅಂದ್ರೆ ಸಂಪತ್ತನ್ನ ಕ್ರೋಢೀಕರಣಗೊಳಿಸೋದು ಅನ್ನೋದಾಗ್ಬಿಟ್ಟಿದೆ ವೇ ಆಫ್ ದ ವರ್ಡ್ ಅಲ್ಲಿ. ಅಂಡ್ ಕನ್ವೀನಿಯನ್ಸ್ ದೆನ್ ಆಕ್ಚುಯಲ್ ಲವ್. ಕನ್ವೀನಿಯನ್ಸ್ಗೋಸ್ಕರ ಇಲ್ಲಿ ಮದುವೆ ಆಗೋದು, ಪ್ರೀತಿಗೋಸ್ಕರ ಅಲ್ಲ. ಕಾಂಗ್ರೀವ್ ಪ್ರೆಸೆಂಟ್ಸ್ ಅಸ್ ವಿತ್ ಎ ವರ್ಡ್ ದೇರ್ ಫೋರ್. ಒಂದು ಪ್ರಪಂಚವನ್ನು ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ ವೇರ್ ಮಾರಲ್ ವ್ಯಾಲ್ಯೂಸ್ ಅಂಡ್ ಪ್ರಿನ್ಸಿಪಲ್ಸ್ ಆರ್ ಎಕ್ಸ್ಚೇಂಜ್ಡ್. ನೈತಿಕ ಮೌಲ್ಯಗಳು ಮತ್ತು ತತ್ವಗಳು ವಿನಿಮಯಗೊಂಡಿವೆ. ಯಾವುದರ ಬದಲಾಗಿ ವಿನಿಮಯಗೊಂಡಿವೆ ಅಂದ್ರೆ ಫಾರ್ ಪ್ರೆಸ್ಟೀಜ್ ಅಂಡ್ ವೆಲ್ತ್, ಗೌರವ ಮತ್ತು ಸಂಪತ್ತು. ಇನ್ ಅಡಿಷನ್, ಇದಕ್ಕೆ ಜೊತೆಗೆ ದ ಡಿಸೀಟ್ ಈಸ್ ಪ್ರಾಕ್ಟೀಸ್ಡ್ ಬೈ ಆಲ್ ಕ್ಯಾರೆಕ್ಟರ್. ಎಲ್ಲ ಕ್ಯಾರೆಕ್ಟರ್ಸ್ ಈ ನಾಟಕದಲ್ಲಿ ಮೋಸಗೊಳಿಸುವುದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಮೇಕ್ಸ್ ದಿಸ್ ಪ್ಲೇ ಇನ್ಕ್ರೆಡಿಬಲಿ ಕಾಮಿಕ್. ಇದರಿಂದ ಇದು ತುಂಬಾ ಕಾಮಿಕ್ ಆಗಿದೆ. ಇನ್ ದಿಸ್ ಪ್ಲೇ, ದ ವರ್ಡ್ಸ್ ದಟ್ ಕ್ಯಾರೆಕ್ಟರ್ಸ್ ಸ್ಪೀಕ್, ಪದಗಳು, ಕ್ಯಾರೆಕ್ಟರ್ಸ್ ಮಾತಾಡೋ ಪದಗಳು, ಅಂಡ್ ದ ವೇ ದಟ್ ದೇ ಆಕ್ಟ್, ಯಾವ ರೀತಿ ಅವು ಆಕ್ಟ್ ಮಾಡ್ತವೆ, ಟು ಈಚ್ ಅದರ್ ಆರ್ ಆಲ್ಮೋಸ್ಟ್ ನೆವರ್ ಎ ರಿಫ್ಲೆಕ್ಷನ್ ಆಫ್ ವಾಟ್ ದೇ ರಿಯಲಿ ಬಿಲೀವ್. ಅವ್ರು ನಿಜವಾಗ್ಲೂ ಏನ್ ನಂಬ್ಕೊಂಡಿರ್ತಾರೆ ಅದರ ರಿಫ್ಲೆಕ್ಷನ್ ಆಗಿರೋದಿಲ್ಲ. ಕನ್ಸಿಡರ್ ಫೈನಲ್ ಆಸ್ ಅನ್ ಎಕ್ಸಾಂಪಲ್. ಒಬ್ಬ ಫೈನಲ್ ಅನ್ನ ಎಕ್ಸಾಂಪಲ್ ತಗೊಳ್ಳಲ್ಲ ಅವನು. ಹೂ, ಇಫ್ ಯು ಲುಕ್ ಅಟ್ ಅಪಿಯರೆನ್ಸಸ್ ಅಲೋನ್, ನಾವು ಅಪಿಯರೆನ್ಸ್ ಬಗ್ಗೆ ಮಾತ್ರ ನೋಡಿದ್ರೆ, ವಿ ವುಡ್ ಇಮ್ಯಾಜಿನ್ ಟು ಬಿ ಇನ್ಕ್ರೆಡಿಬಲಿ ಹ್ಯಾಪಿ ಇನ್ ಹಿಸ್ ಮ್ಯಾರೇಜ್. ನಾವು ಅಂದ್ಕೋಬಹುದು ಮಿಸ್ಟರ್ ಫೈನಲ್ ತುಂಬಾ ಹ್ಯಾಪಿ ಆಗಿದ್ದಾನೆ ಅವನ ಮ್ಯಾರೇಜ್ ಅಲ್ಲಿ ಅಂತ. ಆದ್ರೆ ರಿಯಾಲಿಟಿ ಅವೆವರ್ ಶೋಸ್ ಅಸ್ ದಟ್, ರಿಯಾಲಿಟಿ ಏನ್ ಹೇಳುತ್ತೆ ಅಂದ್ರೆ, ಹೀಸ್ ಕಾನ್ಸ್ ಹಿಸ್ ವೈಫ್, ತನ್ನ ಹೆಂಡತಿಯನ್ನು ನಿರಾಕರಿಸ್ತಾನೆ, ಬೈತಾನೆ. ಈಸ್ ಹ್ಯಾವಿಂಗ್ ಅನ್ ಅಡಲ್ಟ್ರಸ್ ರಿಲೇಶನ್ಶಿಪ್. ಅದೇ ರೀತಿ ಅವನು ವಿವಾಹೇತರ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ ವಿತ್ ದ ಬೆಸ್ಟ್ ಫ್ರೆಂಡ್ ಆಫ್ ಹಿಸ್ ವೈಫ್. ತನ್ನ ವೈಫ್ ನ ಬೆಸ್ಟ್ ಫ್ರೆಂಡ್, ಮಿಸ್ಟ್ರಸ್ ಫೈನಲ್ ನ ಬೆಸ್ಟ್ ಫ್ರೆಂಡ್, ತನ್ನ ವೈಫ್ ನ ಬೆಸ್ಟ್ ಫ್ರೆಂಡ್ ಯಾರು? ಮಿಸ್ಟ್ರಸ್ ಮಾರುಟಳ ಜೊತೆ. ದಿಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಅಪಿಯರೆನ್ಸ್ ಅಂಡ್ ರಿಯಾಲಿಟಿ ಎಕ್ಸ್ಪೋಸಸ್ ದ ವೇ ಇನ್ ವಿಚ್ ಕಾಂಗ್ರೀವ್ ಇಸ್ ಸೆಟೈರಿಂಗ್ ಹಿಸ್ ಓನ್ ಸೊಸೈಟಿ. ಇದೇನನ್ನ ತೋರಿಸುತ್ತೆ ಅಂದ್ರೆ, ಯಾವ ರೀತಿ ಕಾಂಗ್ರೀವ್ ತನ್ನ ಸಮಾಜವನ್ನ ವಿಡಂಬನೆ ಮಾಡ್ತಿದ್ದಾನೆ, ರಿಯಾಲಿಟಿಯನ್ನ. ಅಂಡ್ ಹೌ ದಿಸ್ ಸೊಸೈಟಿ ವಾಸ್ ಬೇಸ್ಡ್ ಆನ್ ದ ಇಂಪಾರ್ಟೆನ್ಸ್. ಯಾವ ರೀತಿ ಈ ಸೊಸೈಟಿ ಒಂದು ಮಹತ್ವದ ಮೇಲೆ ನಿಂತಿದೆ. ಯಾವ ಮಹತ್ವ ಅಂದರೆ ಮೇಂಟೈನಿಂಗ್ ಎನ್ ಔಟರ್ ಫಾರ್ಕೆಟ್ ಆರ್ ವೆನೀರ್ ಆಫ್ ವಿಟ್ ಅಂಡ್ ಸೊಫಿಸ್ಟಿಕೇಶನ್ ಮೇಲೆ. ನೋ ಮ್ಯಾಟರ್ ಹೌ ಕ್ವಶನಬಲ್ ದ ರಿಯಾಲಿಟಿ ವಾಸ್ ಅಂಡರ್ ದಟ್ ವೆನೀರ್. ಕಾಂಗ್ರೀವ್ ಇಂಟ್ರೊಡ್ಯೂಸಸ್ ದಿಸ್ ಪ್ಲೇ ಟು ಹೋಲ್ಡ್ ಎ ಮಿರರ್ ಅಪ್ ಟು ಹಿಸ್ ಓನ್ ಸೊಸೈಟಿ. ತನ್ನ ಸೊಸೈಟಿಗೆ ತಾನೇ ಮಿರರ್ ಅನ್ನ ಇಟ್ಟಿದ್ದಾನೆ. ಅಂಡ್ ಟು ಫೈಂಡ್ ಇಟ್ ವಾಂಟಿಂಗ್. ದ ವೇ ಆಫ್ ದ ವರ್ಡ್ ಈಸ್ ದ ರೊಮ್ಯಾಂಟಿಕ್ ರಿಲೇಶನ್ಶಿಪ್. ಇಲ್ಲಿ ಒಂದು ರೀತಿಯ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇದೆ. ಯಾರ ನಡುವೆ ಅಂದ್ರೆ ಮಿಲಾಮೆಂಟ್ ಮತ್ತೆ ಮಿರಬೆಲ್ ನಡುವೆ. ಟು ಮಾಡರ್ನ್ ರೀಡರ್ಸ್ ದ ರಿಲೇಶನ್ಶಿಪ್ ಮೇ ಸೀಮ್ ಕನ್ಫ್ಯೂಸಿಂಗ್. ಅವರ ರಿಲೇಶನ್ಶಿಪ್ ಕನ್ಫ್ಯೂಸ್ ಆಗಿ ಕಾಣ್ಬೋದು, ಈವನ್ ಸ್ಟ್ರೇಂಜ್, ವಿಚಿತ್ರವಾಗಿ ಕಾಣ್ಬೋದು. ಬಟ್ ದೇರ್ ವಿಟಿ ಎಕ್ಸ್ಚೇಂಜಸ್, ಅವರ ಬುದ್ಧಿವಂತಿಕೆಯ ವಿನಿಮಯಗಳು, ಅಂಡ್ ಸೀಮಿಂಗ್ ಆಬ್ಸೆನ್ಸ್ ಆಫ್ ಫಿಸಿಕಲ್ ಅಫೆಕ್ಷನ್. ಅವ್ರ ನಡುವೆ ಯಾವುದೇ ಫಿಸಿಕಲ್ ಅಫೆಕ್ಷನ್ ಇರೋದಿಲ್ಲ, ಕೊರತೆ ಇರುತ್ತೆ. ಕ್ಯಾರೆಕ್ಟರೈಸ್ ದ ಐಡಿಯಲ್ ಫ್ರೆಂಡ್ಶಿಪ್. ಇದು
ಅವರಿಬ್ಬರ ನಡುವೆ ಆದರ್ಶದ ಸಂಬಂಧವನ್ನು ಹೇಳ್ತವೆ. ಯಾಕೆಂದ್ರೆ ಅವರಿಬ್ಬರ ನಡುವೆ ಮಾತ್ರ ಇರಲ್ಲ, ಮಿರಬಲ್ ನಡುವೆ ನಾಟಕದಲ್ಲಿ ಎಲ್ಲೂ ಫಿಸಿಕಲ್ ಅಫೆಕ್ಷನ್ ಕೊನೆಯವರೆಗೂ ಇರಲ್ಲ, ಕೊನೆವರೆಗೂ ಮ್ಯಾರೇಜ್ ಆಗೋವರೆಗೂ ಇರಲ್ಲ. ದೆನ್ ಆಫ್ಟರ್ ದಟ್ ಮ್ಯಾರೇಜ್ ದೆರ್ ಇಸ್ ನೋ ಪ್ಲೇ ಅಲ್ಲಿಂದ ಕಂಟಿನ್ಯೂ ಆಗಿಲ್ಲ. ದೆನ್ ಸೊ ideal relationship felt during the restoration period. Ideal relationships in the restoration period such as Mirabel and Milaments were characterized by equality and independence. ಐಡಿಯಲ್ ರಿಲೇಶನ್ಶಿಪ್ ಅಂದ್ರೆ ಯಾವ ರೀತಿ ಲಕ್ಷಣವನ್ನು ಹೊಂದಿರುತ್ತೆ ಅಂದ್ರೆ ಈ ಒಂದು ಕಾಲದಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯ. ಆಲ್ದೋ ಸೊಸೈಟಿ ಸ್ಟಿಲ್ ಜಡ್ಜ್ಡ್ ವುಮೆನ್ಸ್ ಪ್ಯೂರಿಟಿ ಮೋರ್ ಹಾರ್ಶ್ಲಿ ದ್ಯಾನ್ ಮೆನ್ಸ್. ಆದರೆ ಆ ಕಾಲದಲ್ಲೂ ಸಹ ಮಹಿಳೆಯರ ಶುದ್ಧತೆಯನ್ನ ಪುರುಷರ ಶುದ್ಧತೆಗಿಂತಲೂ ಹೆಚ್ಚು ಕಠಿಣವಾಗಿ ಟೆಸ್ಟ್ ಮಾಡ್ತಿದ್ರು. ಆಸ್ ಸೀನ್ ಇನ್ ದ ಅನ್ಬ್ಯಾಲೆನ್ಸ್ಡ್ ಟ್ರೀಟ್ಮೆಂಟ್ ಆಫ್ ಮಿಸ್ಟ್ರೆಸ್ ಫೈನಲ್ ಅಂಡ್ ಮಿರಾಬೆಲ್ಸ್ ಅಫೈರ್. ಯಾಕೆಂದ್ರೆ ಅದೇ ಮಿಸ್ಟ್ರೆಸ್ ಫೈನಲ್ ಮತ್ತೆ ಮಿರಾಬೆಲ್ಲರ ಅಫೈರ್ ಜೊತೆ ನಾವು ಟ್ರೀಟ್ಮೆಂಟ್ ಅಲ್ಲಿ ಹೇಳ್ಬೋದು. ಆಸ್ ಮಿಸ್ಟ್ರೆಸ್ ಫೈನಲ್ ನೀಡೆಡ್ ಟು ಬಿ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಸ್ಕ್ಯಾಂಡಲ್. ಯಾಕೆಂದ್ರೆ ಮಿಸ್ಟ್ರೆಸ್ ಫೈನಲ್ ಅವಳ ವಿರುದ್ಧ ನಡೆದಂತ ಸ್ಕ್ಯಾಂಡಲ್ ನಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು. ವೈಲ್ ಮಿರಾಬೆಲ್ ವಾಸ್ ಎಸೆನ್ಷಿಯಲಿ ಫ್ರೀ. ಆದ್ರೆ ಮಿರಾಬೆಲ್ ಫ್ರೀ ಆಗಿದ್ಲು. ಟುಡೇ ಆಸ್ ದಿ ಪ್ಲೀಸ್ಡ್, ಅವನು ಫ್ರೀ ಆಗಿದ್ದ. ಮಿರಾಬೆಲ್ ಮ್ಯಾಚಸ್ ಮಿಲಾಮೆಂಟ್ಸ್ ವಿಟ್. ಮಿಲಾಮೆಂಟ್ ವಿಟ್ ಮತ್ತೆ ಹ್ಯೂಮರ್ ಅನ್ನ ಮ್ಯಾಚ್ ಮಾಡ್ತಾನೆ. ಇನ್ ವೇಸ್ ಆರ್ ಅದರ್ ಸೂಟರ್ಸ್ ಪೆಟಿಲೆಂಟ್ ಅಟ್ ವಿಟ್ವುಡ್ ಅಂಡ್ ಸರ್ ವಿಲ್ಫುಲ್. ಇವರು 3 ಜನಕ್ಕೆ ಹೋಲಿಸಿದ್ರೆ ಇವನ್ ಮ್ಯಾಚ್ ಆಗ್ತಾನೆ. ಡು ನಾಟ್, ಇವ್ರು 3 ಜನಕ್ಕೂ ಇರಲಿಲ್ಲ. ದೇರ್ ಪಿತಿ ಎಕ್ಸ್ಚೇಂಜಸ್ ಹೈಲೈಟ್ ಸೊಸೈಟೀಸ್ ಡಿಸೈರ್ ಫಾರ್ ಇಟ್. ಯಾವ ರೀತಿ ಸೊಸೈಟಿ ಒಂದು ಬುದ್ಧಿವಂತಿಕೆಗೆ ಮತ್ತು ಒಂದು ಅಸಾಮಾನ್ಯವಾದಂತಹ ಒಂದು ವಿದ್ವತ್ತಿಗೆ ಹೈಲೈಟ್ ಮಾಡ್ತಿದೆ, ಎಕ್ಸ್ಚೇಂಜ್ ಆಗಿದೆ. ಪರ್ಟಿಕ್ಯುಲರ್ಲಿ ವೆನ್ ಕಾನ್ಸಂಟ್ರೇಟೆಡ್ ವಿತ್ ಬ್ಯಾನಲ್ ಕ್ರೂಡ್ನೆಸ್ ಆಫ್ ಅದರ್ ಸೂಟರ್ಸ್. ಬೇರೆಯವರು ಇವನಿಗಿಂತ ತುಂಬಾ ಕ್ರೂಡ್ನೆಸ್ ಇತ್ತು. ಓವರ್ ಅಟ್ ವೇರಿಯಸ್ ಟೈಮ್ ಡಿಸ್ಕ್ರೈಬ್ಡ್ ಆಸ್ ಡ್ರಂಕ್. ಅವರೆಲ್ಲ ತುಂಬಾ ಸರಿ ಡ್ರಂಕ್ ಮಾಡೋದು, ವೈನು, ನೋವಿನಿಂದ ಕೂಡೋದು, ಇಗ್ನೋರೆಂಟು, ಅಜ್ಞಾನಿಗಳು, ಸೆಲೇಶಿಯಸ್. ಮಿಲಮೆಂಟ್ ಆಸ್ ದ ಆರ್ಕಿಟೈಪಲ್ ಹೀರೋಯಿನ್. ಇವಳೊಂದು ರೀತಿಯ ಒಂದು ಆದರ್ಶ ರೂಪದ ಹೀರೋಯಿನ್. ಶಿ ಇಸ್ ಬ್ಯೂಟಿಫುಲ್, ಸುಂದರಿ, ಸ್ಟ್ರಾಂಗ್, ತುಂಬಾ ಧೈರ್ಯವಂತೆ ಅಂದ್ರೆ ಗಟ್ಟಿ, ಕ್ಲವರ್, ಬುದ್ಧಿವಂತೆ, ಅಂಡ್ ಇಂಡಿಪೆಂಡೆಂಟ್, ಸ್ವತಂತ್ರದಿಂದ ತುಂಬಾ ಫ್ರೀ ವಿಲ್. ಹ್ಯಾಸ್ ನೋ ಟೈಮ್ ಫಾರ್ bumbling suitors like Sir Wilful and stands in strong contrast to Lady Wishbone, who comically falls all over herself to impress Sir Roland. Okay. Unlike Mistress Final, who until pressed at the very last moment, submit to the demands of a cruel husband. ಅವಳು ಫೈನಲ್ ಯಾವಾಗಲೂ ಅವನ ಕ್ರೂಯಲ್ ಹಸ್ಬೆಂಡ್ ಅಂತ ಮಿಸ್ಟರ್ ಫೈನಲ್ಗೆ ಸಬ್ಮಿಟ್ ಮಾಡ್ಕೊಡ್ತಾಳೆ ಅವನ ಡಿಮ್ಯಾಂಡ್ಗೆ. ಮಿಲಮೆಂಟ್ ಡಸ್ ನಾಟ್ ಲೆಟ್ ಮಿರಾಬೆಲ್ ಕಂಟ್ರೋಲ್ ಎನಿಥಿಂಗ್. ಆದರೆ ಮಿರಾಬೆಲ್ ಕಂಟ್ರೋಲ್ ಮಾಡೋ ರೀತಿ ಮಿಲಮೆಂಟ್ ಅವನನ್ನೇ ಇಟ್ಕೊಂಡಿರಲಿಲ್ಲ. ಅವನು ಯಾವ ರೀತಿ ಇವಳ ಮೇಲೆ ಕಂಟ್ರೋಲ್ ಮಾಡಬಾರ್ದು ಆ ರೀತಿ ಅವ್ರ ಸಂಬಂಧ ಆಯ್ತು, ಈಕ್ವಲ್ ಅಂತ. ಆದರೆ ಅದೇ ಫೈನಲ್ ವಿಚಾರದಲ್ಲಿ ಮಿಸ್ಟರ್ ಫೈನಲ್ ಕಂಟ್ರೋಲ್ ಮಾಡ್ತಿದ್ದ. ಆದರೆ ಮಿಲಮೆಂಟ್ ಆ ರೀತಿ ಬಿಟ್ಕೊಂಡೇ ಇಲ್ಲ ಮಿರಾಬೆಲ್ ಕಂಟ್ರೋಲ್ ಮಾಡಲೇ ಇಲ್ಲ. ಶಿ ಲಿಸ್ಟ್ಸ್ ಆಲ್ ಹರ್ ಡಿಮ್ಯಾಂಡ್ಸ್ ಬಿಫೋರ್ ಅಕ್ಸೆಪ್ಟಿಂಗ್ ಮಿರಾಬೆಲ್ಸ್ ಪ್ರಪೋಸಲ್. ಫಸ್ಟೇ ಲಿಸ್ಟ್ ಮಾಡ್ಬಿಟ್ಟಿದ್ಲು ಮಿರಾಬೆಲ್ ಪ್ರಪೋಸಲ್ಗಿಂತ ಮುಂಚೆ ನಾನು ಹೀಗಿರಬೇಕು ಅಂತ ಮಿರಾಬೆಲ್ಗೆ ಹೇಳ್ಬಿಟ್ಟಿದ್ಲು. ಇನ್ಕ್ಲೂಡಿಂಗ್ ದಟ್ ಶಿ ಮೇ ವೇರ್ ವಾಟ್ ಶಿ ಪ್ಲೀಸಸ್. ನನಗೆ ಇಷ್ಟ ಬಂದಿದ್ದ ಬಟ್ಟೆ ನಾನು ಹಾಕ್ಬೋದು ಅಂತ ಲಿಸ್ಟ್ ಮಾಡಿದ್ಲು. ಸೋಷಿಯಲೈಸ್, ಸಾಮಾಜೀಕರಣ, ಅಂಡ್ ಕಮ್ಯುನಿಕೇಟ್ ವಿತ್ ಹೂಮ್ ಓವರ್ ಶಿ ಚೂಸಸ್. ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡಬಹುದು. ನೆವರ್ ಬಿ ಫೋರ್ಸ್ ಟು ಎಂಟರ್ಟೈನ್ ಈಸ್ ಡಲ್ ರಿಲೇಷನ್ಸ್. ಯಾವತ್ತೂ ಸಹ ತನ್ನ ಡಲ್ ರಿಲೇಷನ್ಶಿಪ್ಸ್ ನ ಎಂಟರ್ಟೈನ್ ಮಾಡಲ್ಲ, ಫೋರ್ಸ್ ಮಾಡಬೇಡ, ನಿನ್ನ ಡಲ್ ರಿಲೇಷನ್ಶಿಪ್ಸ್ ನ ಎಂಟರ್ಟೈನ್ ಮಾಡು ಅಂತ ಹೇಳಿದ್ಲು. ಈಟ್ ವೆನ್ ಅಂಡ್ ವಾಟ್ ಶಿ ಪ್ಲೀಸಸ್. ನನಗೆ ಇಷ್ಟವಾದಾಗ ತಿನ್ಬೋದು, ಖುಷಿ ಆದಾಗ ತಿನ್ಬೋದು. ಅಂಡ್ ಬಿ ಅಲೌಡ್ ಪ್ರೈವಸಿ ಇನ್ ದ ರೂಮ್. ನನ್ನ ರೂಮಲ್ಲಿ ನಾನು ಪ್ರೈವೇಟ್ ಆಗಿ ಇರ್ಬೋದು. ಇದೆಲ್ಲವನ್ನ ಕಂಡೀಷನ್ಸ್ ನ ಮಿರಾಬೆಲ್ಲನಿಗೆ ಹೇಳ್ಬಿಟ್ಟಿದ್ಲು. ದೀಸ್ ರಿಲೇಶನ್ಶಿಪ್ ಡಿಮ್ಯಾಂಡ್ಸ್ ವುಡ್ ಹ್ಯಾವ್ ಬೀನ್ ವೆರಿ ಫ್ಯಾಷನಬಲ್ ಡ್ಯೂರಿಂಗ್ ದ ರೆಸ್ಟೋರೇಷನ್ ಪೀರಿಯಡ್ ಆಸ್ ಸೊಸೈಟಿ ಫಾಟ್ ಅಗೇನ್ಸ್ಟ್ ದ ಕನ್ಸರ್ವೇಟಿವ್. ತುಂಬಾ ಕನ್ಸರ್ವೇಟಿವ್ ಮೀನ್ಸ್ ವೆರಿ ರಿಸ್ಟ್ರಿಕ್ಟೆಡ್ traditional gender expectation that had so long existed. Idana okay, so this is theme of appearance and reality. Okay, next class we will continue.